ಮಾಡಿಸಿ ಅದು ಆಗಲ್ಲ ಸರ್. ಒಂದು ನಿಮಿಷ ಹೇಳ್ತೀನಿ. ರಾಜ್ಯಸಭೆ ಕೊಡ್ಬೋದು ಅಷ್ಟೇ, ರಾಜ್ಯಸಭೆ ಕೊಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಲೋಕಸಭಾ ಕ್ಷೇತ್ರದ ಬನ್ನಿ ಲೋಕಸಭೆ. ನೋ, ಸಾಧ್ಯನೇ ಇಲ್ಲ ಸರ್. ಯಾಕೆಂದ್ರೆ ಬೈ ಎಲೆಕ್ಷನ್ಗೆ ಹೋದ್ರೆ ಅವಾಗ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಯಾವ ಕ್ಷೇತ್ರ ಇದೆ? ಅಲ್ಲ, ಅದಕ್ಕೆ ನಮ್ಗೆ ಈಗಲೇ ಹೇಳಕ್ಕಾಗಲ್ಲ ಅದನ್ನೆಲ್ಲ. ಆ ಚಾನ್ಸ್ ಕಾಂಗ್ರೆಸ್ ತಗೊಳ್ಳಲ್ಲ, ಕಾಂಗ್ರೆಸ್ನವ್ರು ತಗೋಬೋದು, ತಗೊಳ್ಳಲ್ಲ. ಏಕೆಂದರೆ ಸಾಮಾನ್ಯವಾಗಿ ಲೋಕಸಭೆಗೆ ಆ ಥರದ ಚಾನ್ಸು ತಗೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ವರ್ಷದಲ್ಲಿ ಅಲ್ಲೇನೋ ವಿಧಾನಸಭೆ ಚುನಾವಣೆ ಇದೆ, 6 ತಿಂಗಳ ವಿಧಾನಸಭೆ ಚುನಾವಣೆ ಇದೆ ಅಂದರೆ ಅಲ್ಲಿ ಮಾಡ್ಬೋದು. ಈಗ ಸಿದ್ದರಾಮಯ್ಯ ಅವರು ಬೇರೆ ಯಾವುದೋ ಸ್ಟೇಟಿಂದಂತೂ ಗೆಲ್ಸೋಕ್ಕಾಗಲ್ಲ, ಇಲ್ಲಿ ಮಾಡಬೇಕು. ಇಲ್ಲಿ ಆ ಥರ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಅಂತ ಅನಿಸಿಲ್ಲ. ಇಲ್ಲ, ನನಗನ್ಸುತ್ತೆ ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ Political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ OBC ಪಾಲಿಟಿಕ್ಸ್ ನಡೀತಿದೆ. OBC ಪಾಲಿಟಿಕ್ಸ್ ಅಂದರೆ ಏನು, ಯಾವ ರೀತಿ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಲ್ಲ, ಅದನ್ನು ಹೇಳಲಿಕ್ಕೆ ಅಂತೇಳಿ ಹಿರಿಯ ಪತ್ರಕರ್ತರಾದಂತಹ ಹೊನ್ಕೆರೆ ನಂಜುಂಡೇಗೌಡರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಬಟ್ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಹೊನ್ಕೆರೆ ನಂಜುಂಡೇಗೌಡ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗೇನೋ ಕಾಂಗ್ರೆಸ್ನವರು ಒಂದು OBC ಸಲಹಾ ಸಮಿತಿ ಅಂತ ಮಾಡಿದ್ದಾರೆ, ಸಲಹಾ ಮಂಡಳಿ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಆದರೆ AICC ಹೊರಡಿಸಿರುವಂಥ ಪ್ರಕಟಣೆಯಲ್ಲಿ ಅವ್ರ ನೇತೃತ್ವ ಅಂತಾಗಲಿ ಅಧ್ಯಕ್ಷತೆ ಅಂತಾಗಲಿ ಇಲ್ಲ. ಆದರೆ ಆ ವಿಷಯಕ್ಕೂ ಈಗ ಈ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಷಯಕ್ಕೂ ತಳುಕಾಕೊಂಡಿದೆ. ಇದು ಎರಡೆರಡು ಥರ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಬಣದವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರ ಶಕ್ತಿ ಇದು ಅಂತ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ವಿರೋಧಿಗಳು ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ರಾಜಕೀಯಕ್ಕೆ ಕರೆಸ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತಿದ್ದಾರೆ, ಅದಕ್ಕೆ ಈ ಪ್ಲಾನು ಅಂತ ಅವ್ರು ಹೇಳ್ತಿದ್ದಾರೆ. ಏನು ನಡೀತಿದೆ? ನನಗೆ ಈ ಪ್ರಶ್ನೆ ಎತ್ತಿರೋ ಪ್ರಶ್ನೆ ಬಗ್ಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ಇದು OBC ಸಲಹಾ ಮಂಡಳಿ ಆದಮೇಲೆ ಸಿದ್ದರಾಮಯ್ಯವ್ರ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ನಾನು ಹೊಣೆಗಾರಿಕೆ ಕೊಟ್ಟರೆ ಓಡೋಗ್ಲಾ ಅಂತ ಕೇಳಿದ್ದಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯವರು ಹೇಳಿದಂಗೆ ಇದು ಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಹೆಚ್ಚುವರಿಯಾಗಿ ಇದನ್ನು ಕೊಟ್ಟಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಇದನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂತಾರೆ, ಹಂಗಾಗಿ ಇದನ್ನು ಕೊಟ್ಟಿದ್ದಾರೆ ಅಂತ ನಾನು ಹಂಗೆ ಭಾವಿಸ್ಬೇಕಾದಿಲ್ಲ. ನಾವು ಹಂಗೆ ಭಾವಿಸ್ಬೇಕಾದಿಲ್ಲ. ಅಂದರೆ ಈಗ ಜಾತಿ ಜನಗಣತಿ ಭಾಳ ಪ್ರಮುಖವಾಗಿ ಚರ್ಚೆಯಲ್ಲಿರುವಂಥ ವಿಚಾರ. BJPಯವರು ಕಾಂಗ್ರೆಸ್ಸಿನ ಒತ್ತಾಯವನ್ನು ಹೈಜಾಕ್ ಮಾಡಿ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೊರಟರು. ಬಹುಶಃ ಆ ಹಿನ್ನೆಲೆಯಲ್ಲಿ ಈ ಸಲಹಾ ಮಂಡಳಿಯನ್ನು ಅವ್ರು ಏನು ಮಾಡ್ತಾರೆ, ಆಡಳಿತ ಪಕ್ಷ ಅಥವಾ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದನ್ನು ಗಮನಿಸೋದಕ್ಕೆ, ಆ ದೃಷ್ಟಿಯಲ್ಲಿ ಚರ್ಚೆ ಮಾಡೋದಕ್ಕೆ ಇಂಥ ಒಂದು ಸಲಹಾ ಮಂಡಳಿ ಮಾಡಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಥವಾ ಜಾತಿ ಜನಗಣತಿ ಆದರೆ ಯಾವ ಥರ ಇರಬೇಕು, ಹೇಗಿರಬೇಕು, ಅದರ ಇದೇನು ಸ್ವರೂಪ ಇಂಥದ್ದಿರಬೇಕು, ಆ ಥರದ್ದೇನಾದ್ರು ಒಂದು ಔಟ್ಲೈನ್ನ ಇದು ಮಾಡೋದಕ್ಕೆ ಈ ಥರದ ಒಂದು ಸಲಹಾ ಮಂಡಳಿ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನೋಡಿ, ಬೇರೆ ದೇಶದ ಬೇರೆ ಬೇರೆ ಭಾಗದ ಬೇರೆ ಬೇರೆ ರಾಜ್ಯಗಳ ಫಲಿತಾಂಶಗಳನ್ನು ನೋಡೋದಾದರೆ OBC ಮತಗಳು ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರ ಮತಬುಟ್ಟಿ ಅಂತ ಹೇಳಲಾಗ್ತಿದ್ದಂತಹ ಹಿಂದುಳಿದ ವರ್ಗದ ಮತಗಳು BJP ಕಡೆ ಹೋಗಲಿಕ್ಕೆ ಶುರುವಾಗ್ಬಿಟ್ಟಿದ್ದಾವೆ, ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದಾವೆ. ಅದರಿಂದಾಗಿ ಕಾಂಗ್ರೆಸ್ ಎಚ್ಚೆತ್ಕೊಂಡು ಈ ಥರದೊಂದು OBC ಸಲಹಾ ಮಂಡಳಿ ಅನ್ನುವಂಥದ್ದನ್ನು ರಚನೆ ಮಾಡಿದೆ ಅಂತ ಅನ್ಸುತ್ತಾ? ಅಲ್ಲ, ಇಂಥ ಪ್ರಯೋಗಗಳು ಭಾಳ ವರ್ಷಗಳಿಂದ ನಡೀತಾ ಇದೆ. ಹಿಂದೆ ಗುಜರಾತ್ನಲ್ಲಿ ಮಾಧವ್ ಸಿನ್ಹಾ ಸೋಳಂಕಿ ಅವರು ಖಾಮ್ ಅಂತ ಮಾಡಿದರು, ಕ್ಷತ್ರಿಯ ಹರಿಜನ್ ಆದಿವಾಸೀಸ್ ಆ್ಯಂಡ್ ಮೈನಾರಿಟಿ. ಅಲ್ಲ, ಅದು ಗುಜರಾತಿಗೆ ಸೀಮಿತ ಅಲ್ಲ, ನಾನು ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ. ಆ ಥರದ ಒಂದು ಮಾಡಿದರು. ಮೊನ್ನೆ ಉತ್ತರ ಪ್ರದೇಶದಲ್ಲಿ ನೀವು ನೋಡಿದಿರಿ, ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಅವರ ಮಗ, ಮಾಜಿ ಮುಖ್ಯಮಂತ್ರಿ, ಈ ಥರದೊಂದು ಪ್ರಯೋಗ ಮಾಡಿದ್ರು. ಅದರಲ್ಲಿ ಯಶಸ್ವಿ ಆದರೂ ಕೂಡ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಕೆಲಸ ಇದು ಮಾಡಿದ್ರು. ಕಾಂಗ್ರೆಸ್ಸು ಮತ್ತು SP ಜೊತೆಯಾಗಿ ಮಾಡಿದಂಥ ಪ್ರಯೋಗ. ಆದರೆ ಅದು ಬ್ರೈನ್ ಚೈಲ್ಡ್ ಆಫ್ ಅಖಿಲೇಶ್ ಯಾದವ್ ಅಂತ ನಾನು ಕಂಡಿದ್ದೀನಿ. ಅವ್ರು ಏನು ಮಾಡಿದ್ರು, OBCಗಳ ಜೊತೆಗೆ ಮೈನಾರಿಟಿ ಮತ್ತು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಇವರನ್ನು ಸೇರಿಸ್ಕೊಂಡ್ರು, ಪ್ಲಸ್ ಹರಿಜನರನ್ನು ಸೇರಿಸ್ಕೊಂಡ್ರು. ಆ ಥರದೊಂದು ಪ್ರಯೋಗ ನಡೀತು. ಏನಾಗಿದೆ, ನಿಮಗೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕೊಡಲೇಬೇಕಾಗಿದೆ. ಯಾರಿಗೆ? ಈ ಮೇಲ್ವರ್ಗದ ಜಾತಿಗಳಿದೆಯಲ್ಲ, ಆ ಮೇಲ್ವರ್ಗದ ಜಾತಿಗಳನ್ನ ಕಂಟ್ರೋಲ್ ಇಡೋದಕ್ಕೆ, ಅವ್ರನ್ನ ನಿಯಂತ್ರಣದಲ್ಲಿಡೋದಕ್ಕೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬಿಲ್ಡ್ ಮಾಡಲೇಬೇಕು. ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಹೆಂಗೆ ಇದು ಮಾಡ್ತೀರಾ ನೀವು? ಪರ್ಯಾಯ ರಾಜಕಾರಣ ಹೇಗೆ ನೀವು ಇದನ್ನು ಮಾಡ್ತೀರಾ?
ಅಂದರೆ ಈ ಥರದ ಒಂದು ಆಲ್ಟರ್ನೇಟಿವ್ ಕೊಡಲೇಬೇಕು, ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಲೇಬೇಕು. ಸೊ ಆ ಕಾರಣಕ್ಕೆ ಈ ಥರದ ಒಂದು ಪ್ರಯೋಗ ನಡೀತಾ ಇದೆ, ಮತ್ತು ಕೆಲವು ಕಡೆ ಎಲ್ಲ ಯಶಸ್ವಿ ಆಗಿಬಿಡುತ್ತೆ, ಸಕ್ಸಸ್ ಆಗಿದ್ದಾರೆ. ಸೊ ಹಂಗಾಗಿ ಈ ಥರದ ಪ್ರಯೋಗಗಳು ನಡೀತಾನೇ ಇವೆ. ಮಾಧವ್ ಸಿಂಗ್ ಸೋಳಂಕಿ ಅವ್ರು ಮಾಡಿದ್ದು ನಾನು ನೆನಪಿದ್ದಂಗೆ 1985 ಹೌದು. ಆಮೇಲೆ ಮೊನ್ನೆ 2024 ಲೋಕಸಭಾ ಚುನಾವಣೆಯಲ್ಲಿ ಇವ್ರು ಮಾಡಿದ್ದು. ಬೇರೆ ಬೇರೆ ಕಡೆ ಈ ಥರದ ಪ್ರಯೋಗಗಳು ನಡೀತಾ ಇದೆ. ಸೊ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ಬಹುಶಃ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಕೈಗೆ ಎತ್ಕೊಂಡಿರ್ಬೋದು. ಅದು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಅಂತೇಳಿ ಅವ್ರು ಇನ್ನೂ ಗೈಡ್ಲೈನ್ಸ್ ಏನು ಬಂದಿಲ್ಲ. ಅವ್ರದ್ದೇನು ಇದು ಬಂದಿಲ್ಲ, ಏನೋ ಮಾನದಂಡಗಳು ಯಾವುದು ಅನುಸರಿಸ್ತಾರೆ, ಈಗ ಅನುಸರಿಸ್ತಾರೆ ಬಂದಿಲ್ಲ. ಬಟ್ ಈಗ ಕಾಂಗ್ರೆಸ್ ತಗೊಂಡಂಥ ಇಶ್ಯೂವನ್ನು ಹೆಂಗಾರು ಕೈ ತಪ್ಪಿಸ್ಬಿಟ್ಟು ನಾವು ಹೈಜಾಕ್ ಮಾಡಬೇಕು ಅಂತೇಳಿ ಅವ್ರು ಹೈಜಾಕ್ ಮಾಡಿದ್ರು. ಆ ದೃಷ್ಟಿಯಿಂದ ಇವರು ಇಂಥದ್ದು ಮಂಡಳಿ ಮಾಡಿರ್ಬೋದು, ಸಲಾಂ ಮಂಡಳಿ ಅಂತ ನನ್ನ ಭಾವನೆ. ಈಗ ಈ ವಿಷಯ ಏನಾಗಿದೆ, ಈ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂಥ ವಿಷಯದ ಜೊತೆಗೆ ತಳ್ಕಾಕೊಂಬಿಟ್ಟಿದೆ. ಏನಂತ ಅಂದರೆ ಸಿದ್ದರಾಮಯ್ಯವರನ್ನು ಕೆಳಗಿಳಿಸ್ಬೇಕು ಅಂದರೆ ಅವ್ರಿಗೆ ಏನೋ ಒಂದು ಪೋಸ್ಟ್ ಕೊಡಬೇಕು. ಈಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಅವ್ರಿಗೆ ಕೇಂದ್ರದಲ್ಲಿ ಮಂತ್ರಿ ಮಾಡೋದು, ಅಥವಾ ಯಾವುದೋ ರಾಜ್ಯಕ್ಕೆ ರಾಜ್ಯಪಾಲರನ್ನು ಮಾಡೋದು, ಅಥವಾ ಸೆಂಟ್ರಲಲ್ಲಿ ಯಾವುದೋ ಬೇರೆ ಬೇರೆ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿ ಕೊಡುವಂಥದ್ದು ಏನೋ ಮಾಡ್ತಿತ್ತೋ ಏನೋ. ಆದರೆ ಕಾಂಗ್ರೆಸ್ ಬಳಿ ಆ ಥರದ್ದು ಏನೂ ಇಲ್ಲ. ಕಾಂಗ್ರೆಸ್ ಈಗ ಅಧಿಕಾರದಲ್ಲಿ ಇಲ್ವಲ್ಲ. ಅದೇ ಹಂಗಾಗಿ ಕಾಂಗ್ರೆಸ್ಸಲ್ಲಿ ಅಧಿಕಾರ ಇಲ್ಲದೆ ಇರೋದ್ರಿಂದ ನೀವು ಸಿದ್ದರಾಮಯ್ಯನಿಗೆ ಆಲ್ಟರ್ನೇಟಿವ್ ಏನು ಕೊಡ್ತೀರಾ? ಅದೇ ಈ ಥರ ಮೊನ್ನೆ ಕೂಡ ನಿಮ್ಮ ಹತ್ರ ಮಾತಾಡ್ದಾಗ ಹೇಳ್ತಿದ್ದೆ ನಿಮಗೆ, ಸಿದ್ದರಾಮಯ್ಯನವ್ರು ನೀವು ಆಲ್ಟರ್ನೇಟಿವ್ ಏನು ಕೊಡ್ಬೋದು ಅಂದರೆ ಯಾವುದಾದ್ರು ಒಂದು ಲೋಕಸಭಾ ಕ್ಷೇತ್ರವನ್ನು ಖಾಲಿ ಮಾಡಿಸಿ. ಅದು ಆಗಲ್ಲ ಸರ್, ಒಂದು ನಿಮಿಷ ಹೇಳ್ತೀನಿ. ರಾಜ್ಯಸಭೆ ಕೊಡ್ಬೋದು ಅಷ್ಟೇ, ರಾಜ್ಯಸಭೆ ಕೊಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಲೋಕಸಭಾ ಕ್ಷೇತ್ರದ ಬನ್ನಿ ಲೋಕಸಭೆ. ನೋ, ಸಾಧ್ಯನೇ ಇಲ್ಲ ಸರ್. ಯಾಕೆಂದ್ರೆ ಬೈ ಎಲೆಕ್ಷನ್ಗೆ ಹೋದ್ರೆ ಅವಾಗ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ಯಾವ ಕ್ಷೇತ್ರ ಇದೆ? ಅಲ್ಲ, ಅದಕ್ಕೆ ನಮ್ಗೆ ಈಗಲೇ ಹೇಳಕ್ಕಾಗಲ್ಲ ಅದನ್ನೆಲ್ಲ. ಆ ಚಾನ್ಸ್ ಕಾಂಗ್ರೆಸ್ ತಗೊಳ್ಳಲ್ಲ, ಕಾಂಗ್ರೆಸ್ನವ್ರು ತಗೋಬೋದು, ತಗೊಳ್ಳಲ್ಲ. ಏಕೆಂದರೆ ಸಾಮಾನ್ಯವಾಗಿ ಲೋಕಸಭೆಗೆ ಆ ಥರದ ಚಾನ್ಸು ತಗೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ವರ್ಷದಲ್ಲಿ ಅಲ್ಲೇನೋ ವಿಧಾನಸಭೆ ಚುನಾವಣೆ ಇದೆ, 6 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಇದೆ ಅಂದರೆ ಅಲ್ಲಿ ಮಾಡ್ಬೋದು. ಈಗ ಸಿದ್ದರಾಮಯ್ಯವ್ರು ಬೇರೆ ಯಾವುದೋ ಸ್ಟೇಟಿಂದಂತೂ ಗೆಲ್ಸೋಕ್ಕಾಗಲ್ಲ, ಇಲ್ಲಿ ಮಾಡಬೇಕು. ಇಲ್ಲಿ ಆ ಥರ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಅನಿಸಿಲ್ಲ. ಇಲ್ಲ, ನನಗನ್ಸುತ್ತೆ ಮೊನ್ನೆ ಕೂಡ ಸಿದ್ದರಾಮಯ್ಯವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಾಗೆ ಅವರು ವಿಶ್ವಾಸದಲ್ಲಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ವಿಶ್ವಾಸ ಅವ್ರಿಗಿದೆ. ಮತ್ತು ಅವರು ಸಮರ್ಥ ನಾಯಕರು, ಸೀಸನ್ ಪಾಲಿಟಿಷಿಯನ್ನು. ಈಗ ಒಂಚೂರು ಅಧಿಕಾರ ಕೇಂದ್ರಗಳು ಅವ್ರ ಸುತ್ತಮುತ್ತ ಒಂದು ಕೆಲವು ಅಧಿಕಾರ ಕೇಂದ್ರಗಳು ಸೃಷ್ಟಿಯಾಗಿರ್ಬೋದು, ಅವ್ರಿಗೂ ಸ್ವಲ್ಪ ತೊಡಕು ಆಗಿರ್ಬೋದು. ಆದರೆ ನನಗನ್ಸುತ್ತೆ ಇಮಿಡಿಯೇಟಾಗಿ ಏನು ನನಗೆ ಆ ಥರದ ಈ ಸಲಹಾ ಮಂಡಳಿಗೆ ಅವ್ರು ತಗೊಳ್ತಾ ಇರೋದ್ರಿಂದ ಅವರ ನಾಯಕತ್ವ ಬದಲಾವಣೆ ಆಗುತ್ತೆ, ಅವ್ರು ಚೇಂಜ್ ಆಗ್ತಾರೆ. ಮತ್ತೊಬ್ಬರು ಯಾರು DK ಶಿವಕುಮಾರ್ ಹೋಗಲಿ, ಅವ್ರು ಸ್ಟ್ರಾಂಗ್ ಆಗ್ತಾರ. ಅಡಿಷ್ನಲ್ ಆಗಿ ಈ ಜವಾಬ್ದಾರಿ ಸಿಕ್ಕಿದ್ರೆ ಸ್ಟ್ರಾಂಗ್ ಅಂತಲೇ ಅರ್ಥ. ಅಡಿಷ್ನಲ್ ಆಗಿ ಈ ಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಈ ಸಲಹಾ ಮಂಡಳಿಲಿ ಕೂಡ ಅವ್ರು ಮುಂದುವರೆದ್ರೆ ಅವರು ಚೇರ್ಮನ್ನು ಅಥವಾ ಮೆಂಬರ್ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಮೆಂಬರ್ ಕ್ಲಿಯರ್ ಇದೆ. ಚೇರ್ಮನ್ನ ಕನ್ವೀನರ್ ಅಲ್ಲಿ ಒಬ್ಬರು ಕನ್ವೀನರ್ ಅಂತಿದ್ದಾರೆ, ಒಬ್ಬರು ಸೆಕ್ರೆಟರಿ ಅಂತಿದ್ದಾರೆ, ಪ್ರೆಸಿಡೆಂಟ್ ಅಂತ ಯಾರೂ ಇಲ್ಲ. ಮಿಕ್ತವರೆಲ್ಲರೂ ಮೆಂಬರ್ಸ್ ಅಂತಿದೆ, ಮೆಂಬರ್ಸ್ ಅಂತಿಲ್ಲ, ಹಂಗೆ ಬಿಟ್ಟಿದ್ದಾರೆ, ಅದರ ಅರ್ಥ ಮೆಂಬರ್. ಆದರೆ ಈಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂಥ ಸಭೆಯಲ್ಲಿ ಇದು ಮೊದಲ ಸಭೆ. ಈ ಸಭೆಗೆ ಬಹುಶಃ ಅವ್ರು ಚೇರ್ ಮಾಡ್ಬೋದು. ಯಾಕಂದರೆ ಒಂದು ಸಭೆ ಅಂದಮೇಲೆ ಯಾರೋ ಒಬ್ಬರು ಚೇರ್ ಮಾಡಬೇಕು, ಇವ್ರು ಮಾಡ್ಬೋದು. ಮುಂದಿನ ದಿನಗಳಲ್ಲೂ ಇವರೇ ಚೇರ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲ, ಅದು ನಾವು ಈಗಲೇ ಹೇಳೋದು ಕಷ್ಟ. ಯಾಕೆಂದರೆ ಅಲ್ಲಿ ಸೀನಿಯರ್ಗಳಿದ್ದಾರೆ, ವೀರಪ್ಪ ಮೊಯ್ಲಿ ಇರಬೇಕು ಅನಿಸುತ್ತೆ, ವೀರಪ್ಪ ಮೊಯ್ಲಿ ಇದ್ದಾರೆ, ಅಶೋಕ್ ಗೆಹ್ಲೋಟ್ ಇದ್ದಾರೆ, ಬೇರೆ ಬೇರೆ ಇವ್ರಿಗಿಂತ ಸೀನಿಯರ್ ಮೋಸ್ಟ್ ಲೀಡರ್ಗಳಿದ್ದಾರೆ. ಹಂಗಾಗಿ ಇವರ ಲೀಡರ್ಶಿಪ್ಪಲ್ಲಿ ಅವರು ಹೆಂಗೆ ಕೆಲಸ ಮಾಡ್ತಾರೆ ಅದೆಲ್ಲ ನೋಡಬೇಕಾಗತ್ತೆ, ಅದೆಲ್ಲ ಪ್ರಶ್ನೆ ಬರುತ್ತೆ. ನೀವು ನಿಜವಾಗ್ಲೂ ಕನ್ವೀನರ್ ಮಾಡಿದ್ರೆ ಅವರೆಲ್ಲ ಕೆಲಸ ಮಾಡ್ತಾರಾ ಅಥವಾ ಇವರು ಬರೀ ಸದಸ್ಯರಾಗಿರ್ತಾರಾ, ಅದೆಲ್ಲ ನೋಡಬೇಕಾಗತ್ತೆ. ಜೊತೆಗೆ ಈಗ ನೋಡಿ, ಸಿದ್ದರಾಮಯ್ಯ ಅವ್ರನ್ನ ಒಬ್ಬ ಪೊಲಿಟಿಷಿಯನ್ ಆಗಿ, ಒಬ್ಬ ಆಡಳಿತಗಾರನಾಗಿ, ಜೊತೆಗೆ ಈ OBCಯ ನಾಯಕನಾಗಿ ಅವರು ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ಆಯಿತಾ? ಅವ್ರು ಕೊಟ್ಟಂಥ ಬಜೆಟ್ಗಳು ಅವು OBC ಪರವಾಗಿದ್ದಂಥದ್ದು, ಅಹಿಂದ ವರ್ಗದ ಪರವಾಗಿದ್ದಂಥದ್ದು, ಅವ್ರ ಮಾತುಗಳು ಇವೆಲ್ಲವೂ ಕೂಡ ಅವ್ರನ್ನ ಇಡೀ ದೇಶದಲ್ಲಿ OBC ನಾಯಕರು ಯಾರಪ್ಪ ಅಂತ ನೀವು ಹೇಳಲಿಕ್ಕೆ ಹೊರಟ್ರೆ ಸಿದ್ದರಾಮಯ್ಯವ್ರ ಹೆಸರು ಬರಲೇಬೇಕು. ಹೌದಾ? ಸೊ ಹಾಗಾಗಿ ಇವ್ರನ್ನ ಒಂದು OBCಯ ಪೋಸ್ಟರ್ ಬಾಯ್ ಥರ ಪ್ರೊಜೆಕ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ ಕಾಂಗ್ರೆಸ್? ಇಲ್ಲ, ಸಿದ್ದರಾಮಯ್ಯನವ್ರು ನನಗನ್ಸುತ್ತೆ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ತೊಡಕುಗಳಿವೆ. ಬಹುಶಃ ಅವ್ರು ಹಿಂದಿ ಏನಾದರೂ ಕಲ್ತಿದ್ರೆ ಗ್ಯಾರಂಟಿ ರಾಷ್ಟ್ರ ಮಟ್ಟದ ಅಲ್ಲಿ ಮಿಂಚ್ತಾ ಇದ್ರು. ಸ್ವತಃ ಅವ್ರಿಗೆ ಆಸಕ್ತಿ ಇಲ್ಲ, ಸ್ವತಃ ಆಸಕ್ತಿ ಇಲ್ಲ. ಮತ್ತು ಭಾಷೆ ತೊಡಕು, ಭಾಷೆ ಭಾಳ ಯಾವುದೇ ಒಂದು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಭಾಷೆ ಮುಖ್ಯ. ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ?
ನಾವು ನೀವು ಡೆಲ್ಲಿ ಕೆಲಸ ಮಾಡಿದ್ವಿ, ನಮಗೆ ಬರ್ತಾ ಇದೆ ಅರ್ಕುಮುರ್ಕ ಹಿಂದಿನಲ್ಲೇ ನಾವು ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸಿದ್ದರಾಮಯ್ಯವ್ರಿಗೆ ಹಿಂದಿನೇ ಬರಲ್ಲ. ಸೊ ಹಂಗಾಗಿ ಭಾಷೆ ತೊಡಕಿದೆ. ಹಂಗಾಗಿ ಅವ್ರನ್ನ ಆಲ್ ಇಂಡಿಯಾ ಲೆವೆಲಲ್ಲಿ ಭಾಳ ಜನ ದೇವೇಗೌಡರು ಆಲ್ ಇಂಡಿಯಾ ಲೆವೆಲ್ ಯಾಕೆ ಸೋತರು, ಅವ್ರು ಯಾಕೆ ಸಕ್ಸಸ್ ಆಗಲಿಲ್ಲ? ಬಿಕಾಸ್ ಆಫ್ ಲ್ಯಾಂಗ್ವೇಜು. ಅವ್ರಿಗೆ ಹಿಂದಿ ಬರ್ತಿರಲಿಲ್ಲ. ನೀವು ಅವ್ರ ಪಾರ್ಲಿಮೆಂಟ್ ಭಾಷಣ ತೆಗೆದು ನೋಡಿ, ದೇವೇಗೌಡರದ್ದೆಲ್ಲ ಇಂಗ್ಲೀಷ್ ಮಾತಾಡಿದ್ದಾರೆ. ಹಿಂದಿ ಬಂದಿದ್ರೆ ಅವರು ಭಾಳ ಚರಣ್ ಸಿಂಗ್ ನಂತರ ದೇವಿಲಾಲ್ ನಂತರ ಒಬ್ಬರು ನಾರ್ತ್ ಆಲ್ ಇಂಡಿಯಾ ಲೆವೆಲ್ನ ದೊಡ್ಡ ನಾಯಕರಾಗ್ಬಿಡ್ತಿದ್ರು. ಚಂದ್ರಶೇಖರ್, ದೇವಿಲಾಲ್. ಅಲ್ಲ ಸರ್, ನಿತೀಶ್ ಕುಮಾರ್, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್, ಇವ್ರದ್ದು ದೊಡ್ಡ ಸ್ಟ್ರೆಂತ್ ಭಾಷೆ ಒಂದೇ ಅಲ್ಲ. ಅವರು ಅಲ್ಲ ಬೇರೆ ಇತ್ತು ಅಲ್ಲ, ಅವ್ರಿಗೆ ಒಂದು OBC ಇದಿತ್ತು, ಏನು ಸಪೋರ್ಟ್ ಇತ್ತು, OBC ಇವ್ರಿಗೂ ಇದೆ. ಅದ್ರ ಜೊತೆ ಭಾಷೆ, ಆಮೇಲೆ ಭಾಷೆಯನ್ನು ಚೆನ್ನಾಗಿ ದುಡಿಸ್ಕೊತಾ ಇದ್ರು ಅವರು. ಭಾಷೆ ಗೊತ್ತಿರೋ ಸಾಲದು, ಭಾಷೆಯನ್ನು ಅದ್ಭುತವಾಗಿ ಬಳಕೆ ಮಾಡೋಂಥ ಒಂದು ಜಾಣ್ಮೆ ಇರಬೇಕು, ಅದಿತ್ತು ಲಾಲು ಪ್ರಸಾದ್ ಯಾದವ್ ಪಾರ್ಲಿಮೆಂಟಲ್ಲಿ ಮಾತಾಡ್ತಿದ್ರೆ ನನ್ನ ಪೋಸ್ಟರ್ ಬಾಯ್ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ನೋಡಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಓಕೆ ಆಲ್ ಇಂಡಿಯಾ ಲೆವೆಲಲ್ಲಿ OBC ಲೀಡರ್ಸ್ಗಳು ಯಾರ್ಯಾರಪ್ಪ ಅಂತಂದರೆ, ಇವರು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟು, ನೀವು ಉಳ್ಕಿದ್ರೆ ಇನ್ನೊಂದು 4-5 ಜನ ಸಿಗ್ಬೋದು. ಅಂದರೆ ಇಡೀ ದೇಶಕ್ಕೆ ಗೊತ್ತಿರುವಂಥವ್ರು. ಅದರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಮತ್ತು ಸಿದ್ದರಾಮಯ್ಯ ಪ್ರೆಸೆಂಟ್ ಮುಖ್ಯಮಂತ್ರಿ ಆಗಿರುವಂಥವ್ರು. ಆಬ್ವಿಯಸ್ಲಿ ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಅವ್ರ ಪ್ರೆಸೆನ್ಸ್ ಇರುತ್ತೆ, ಅವ್ರಿಗೆ ಒಂದು ಸ್ಪೇಸ್ ಇದೆ ನ್ಯಾಷನಲ್ ಮೀಡಿಯಾದಲ್ಲಿ. ಇದೆಲ್ಲ ಕಾರಣದಿಂದಾಗಿ ನಿಜ ಭಾಷೆ ಸಮಸ್ಯೆ, ಸ್ವತಃ ಅವ್ರಿಗೆ ಆಸಕ್ತಿ ಇಲ್ಲ, ಇವೆಲ್ಲದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ಅವ್ರನ್ನ ಅಟ್ಲೀಸ್ಟ್ ಹೇಳ್ಕೊಳ್ಳೋಕ್ಕಾದರೂ ನಮ್ಮ OBC ಲೀಡರ್, ಕಾಂಗ್ರೆಸ್ ಪಕ್ಷದ OBC ಲೀಡರ್ ಅಂತ ಹೇಳ್ಕೊಳ್ಳುವಂಥ ಕೆಲಸ ಮಾಡುತ್ತಾ, ಆ ಥರ ಬಿಂಬಿಸುವಂಥ ಕೆಲಸ ಮಾಡುತ್ತಾ ಅಂತ ನಾನು ಕೇಳ್ತಿದ್ರು. ಇಲ್ಲ, ನನಗೆ ಆ ಥರ ಅದೇನೋ ಅನಿಸ್ತಾ ಇಲ್ಲ. ನನಗೆ ಕಾಂಗ್ರೆಸ್ಸು ಇವ್ರನ್ನ ಬೆಂಬಿಸ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತ ನನಗೆ ಅನಿಸಲ್ಲ. ಯಾಕೆಂದರೆ ನೀವು ಮೀಡಿಯಾ ಸ್ಪೇಸ್ ಬಗ್ಗೆ ಮಾತಾಡ್ರಿ. ಮೀಡಿಯಾ ಸ್ಪೇಸ್ ಯಾಕೆಂದರೆ ಈಗ BJPಗೆ ಟಕ್ಕರ್ ಕೊಡ್ತಾ ಇರೋ ಕೆಲವರೇ ನಾಯಕರುಗಳಲ್ಲಿ ಸಿದ್ದರಾಮಯ್ಯ ಅವರೊಬ್ಬರು. BJP ಗೌರ್ಮೆಂಟ್ಗೆ, NDA ಗೌರ್ಮೆಂಟ್ಗೆಲ್ಲ ಟಕ್ಕರ್ ಕೊಡ್ತಾ ಇರೋಲ್ಲಿ, ಅದಕ್ಕೆ ಏನಂತೀರಿ, ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರ ಕೊಡ್ತಾ ಇರೋದ್ರಲ್ಲಿ ಸಿದ್ದರಾಮಯ್ಯನವರೊಬ್ಬರು, ಇನ್ನೂ ಕೆಲವರು ಇದ್ದಾರೆ. ಹಂಗಾಗಿ ನನಗನ್ಸುತ್ತೆ ಅವರು ಸಿದ್ದರಾಮಯ್ಯ, ನೀವು ಹೇಳ್ದಂಗೆ ಸ್ವತಃ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದಲ್ಲಿ ರಾಜ್ಯದಿಂದ ಹೊರಗಡೆ ಹೋಗೋಕ್ಕಂತೂ ಇಷ್ಟ ಇಲ್ಲ. ಎರಡನೇದು ಭಾಷೆ ತೊಡಕು. ಆಮೇಲೆ ನಿಮಗೆ ಯಾವುದೇ ರಾಜ್ಯಕ್ಕೆ ಹೋದರೂ ಅವ್ರು ಕಮ್ಯುನಿಕೇಟ್ ಮಾಡಬೇಕು, ಟ್ರಾನ್ಸ್ಲೇಟರ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಆ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ ನನಗೇನು. ಸೊ ಓಕೆ, ಈಗ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರೆ ಅನ್ನೋದಿದೆಯಲ್ಲ, ಇದನ್ನ ಇಟ್ಕೊಂಡು ಆ ಸಾಧ್ಯತೆ ಹೇಗಿದೆ? ಇಲ್ಲ, ಹಂಗೆ ಅನ್ಸೆರೆಮೋನಿಯಸ್ ಆಗಿ ನಾವು ನನಗನ್ಸುತ್ತೆ ಮಾಡೋದಿಲ್ಲ. ಇದು ಮುಖ್ಯಮಂತ್ರಿ ಪೋಸ್ಟ್ ಆಲ್ಟರ್ನೇಟಿವ್ ಅಂತ ನಾವು ಭಾವಿಸ್ಬೇಕಾದಿಲ್ಲ. ಅಲ್ಲ, ಖಂಡಿತ ಇಲ್ಲ. ಅಲ್ಲ ಹಂಗಾಗಿ ಏನೋ ಸಣ್ಣ ಕಾಂಪನ್ಸೇಟ್ ಅಷ್ಟೇ. ಅಲ್ಲ, ಆ ಥರ ಮಾಡ್ಲಿಕ್ಕೆ ಬರಲ್ಲ. ನನಗನ್ಸುತ್ತೆ ಆ ಥರ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಪಕ್ಷ ಯಾವ ಥರ ಯೋಚನೆ ಮಾಡುತ್ತೋ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. OBC ಪಾಲಿಟಿಕ್ಸ್ ಬಗ್ಗೆ ಒಂದು ಕಡೆ ನಂಜುಂಡೇಗೌಡರು ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಡ್ಕೊಳ್ಬೋದು, ಏನು ಸಾಧ್ಯತೆ ಇದೆ, ಏನಾಗ್ಬೋದು, ಸಾಧಕ ಬಾಧಕಗಳೇನು ಅನ್ನೋಂಥದ್ರ ಬಗ್ಗೆ ಅವರು ವಿವರಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಈ OBC ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.